ಅರೇ ಶ್ರೀನಿವಾಸ, ಹೇಗಿದ್ದೀರೆಲ್ಲರೂ? ಇದ್ರ ಮನೆಯಲ್ಲಿ ಕೆಲಸ ನಾನು ನಿನ್ನೆ ಲೈವಲ್ಲಿ ಬಂದಾಗಲೂ ತೋರಿಸಿದ್ದೆ. ತುಂಬ ಕಿರಿಕಿರಿ ಆಗುತ್ತೆ, ಕಾಂಪೌಂಡ್ ವಾಲೆಲ್ಲ ಕಟ್ತಾ ಇದ್ದಾರೆ. ನಮ್ಮ ಕೃಷ್ಣನ ಅಲಂಕಾರ ನೋಡ್ಕೊಂಡು ಬನ್ನಿ. ಪದ್ಮಾಲಯೆ ಎಂಥದೋ ಅಲಂಕಾರ, ಇದನ್ನು ಆಮೇಲೆ ಹೇಳ್ತೀನಿ ನಿಮಗೆ. ಅದರಲ್ಲಿ ಇದು ಮಾಡ್ತೀನಿ, ಶಾರ್ಟ್ಸಲ್ಲಿ ಹಾಕ್ತೀನಿ. ಆನಂತರ ಸ್ವಾಮಿಗಳು ಮಾಡುವ ಪೂಜೆ, ಭೋಜನ ಶಾಲೆ ದೇವರ ಅಲಂಕಾರ, ನೆಕ್ಸ್ಟು ಸುಬ್ರಹ್ಮಣ್ಯ ಗುಡಿ ಅಲಂಕಾರ ಎಲ್ಲ ನೋಡ್ಕೊಂಬನ್ನಿ. ಅಲ್ಲಿ ಒಬ್ಬರು ಹೆಂಗಸು ನೋಡಿ ತುಂಬ ಚೆಂದ ರಂಗೋಲಿ ಹಾಕ್ತಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಪ್ರತಿದಿನ ಅಲ್ಲಿ ಹಾಕ್ತಾರೆ ಅವರು. ಆನಂತರ ಆ ಪಲಿಮಾರ ದೇವರ ಪಟ್ಟ ದೇವರ ಪೂಜೆ, ಮೂಲರಾಮನೆಲ್ಲ ನೋಡ್ಕೊಂಡು ಬನ್ನಿ. ನೋಡ್ಬೋದು ರಾಮನನ್ನು. ಡಿ ಆಡ್ಯಾನೆ ಅಂತ ಹೇಳಿದೊಂದು ವಿಡಿಯೋ ವೈರಲ್ ಆಗಿತ್ತು ಯೂಟ್ಯೂಬಲ್ಲಿ. ಆ ಹುಡುಗಿ ಕೃಷ್ಣ ಮಠಕ್ಕೆ ಬಂದಿದ್ಲು, ಅದನ್ನು ನೋಡ್ಕೊಂಡು ಬನ್ನಿ. ಇವತ್ತು ನಾವು ಚನ್ನಮಣಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ. ಚಕಾಚಕ್ ಸ್ವಲ್ಪ ಮುಂಚಿನ ಹೊತ್ತು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಚಕಾಚಕ್ ಅಂತ ಈ ಅಡಿಗೆ ಆಗಿಬಿಡುತ್ತೆ. ಫಸ್ಟ್ ನೋಡಿ, ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಂದು 4 ಚಮಚ ಕೊತ್ತಂಬರಿ ಬೀಜ, ಒಂದು 4 ಕೆಂಪು ಮೆಣಸು, ಒಂದು ಚಕ್ಕೆ ಚಿಕ್ಕ ಪೀಸು, ಬೇಕಾದರೆ ಕೆಂಪು ಮೆಣಸು. ಆನಂತರ ಮೇಯ್ನಾಗಿ ಇದಕ್ಕೆ ಹಾಕೋಬೇಕಾಗಿದ್ದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಇದು ಒಳ್ಳೆಯದಾಗುತ್ತೆ. ಸ್ವಲ್ಪ ರಫ್ ಆಗಿ ಕಟ್ ಮಾಡಿ ಹಾಕಬೇಡಿ, ಯಾಕಂದರೆ ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಉಂಟು. ಇದನ್ನ ನೋಡಿ ಹಾಕ್ಕೊಂಡು ನೀಟಾಗಿ, ನಾನು ಮುಂಚಿನ ಅವತ್ತೇ ಇದನ್ನ ಮಾಡಿಟ್ಕೊಂಡಿದ್ದೆ, ಎಲ್ಲ ಹುರಿದಿಟ್ಕೊಳ್ಳಿ, ತಣ್ಣಗಾಗಬೇಕು. ಒಂದು ಕಡೆಯಿಂದ ಬಟಾಣಿ ನೆನೆಸಿಟ್ಟಿದ್ದೆ. ಆನಂತರ ಮೆಂತ್ಯ ಸೊಪ್ಪು ಸ್ವಲ್ಪ ಕಡಿಮೆ ಆಯಿತು ನನಗೆ, ಇನ್ನೂ ಸ್ವಲ್ಪ ಬೇಕಿತ್ತು. ಈಗ ಬರ್ತಾ ಇಲ್ಲ, ಮಳೆ ಆದ ಕಾರಣ. ಅಂತ ವ್ರತ ಸ್ಟಾರ್ಟ್ ಆದ ನಂತರ ಮಾಡಲಿಕ್ಕಾಗೋದಿಲ್ಲ ಅಂತ ಮಾಡಿಬಿಟ್ಟೆ ನಾನು. ನೋಡ್ಬೋದು. ಆನಂತರ ನೋಡಿ ಕಾಯಿ ಮೆಣಸು ಹಾಕ್ಕೊಳ್ಳಿ. ನಿಮಗೆ ಖಾರ ಸ್ವಲ್ಪ ಬೇಕಾದರೆ ಹೆಚ್ಚು ಕಡಿಮೆ ಮಾಡಿ. ಮತ್ತು ಇದಕ್ಕೆ ಗರಂ ಮಸಾಲ ಯಾವ ಮಸಾಲನೂ ಬೇಡ, ಇಷ್ಟು ಸಾಕು. ನೋಡಿ ಎಲ್ಲ ರೆಡಿ ಆಯಿತು. ನೋಡಿ ಮಸಾಲೆ ಕೂಡ ಹುರಿತಾ ಉಂಟು, ಅದು ಕೂಡ ಆಗುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ನೋಡಿ, ಅಕ್ಕಿನ ತೊಳೆದಿಟ್ಕೊಳ್ಳಿ. ಈ ಕಡೆಯಿಂದ ಒಂದು ಮಡಿಕೆಯಲ್ಲಿ ನಾನು ಮಾಡ್ತಾಯಿದ್ದೀನಿ, ಕುಕ್ಕರಲ್ಲಿಯೂ ಮಾಡ್ಕೋಬೋದು. ಎಣ್ಣೆ ಹಾಕಿ ಮೆಂತ್ಯ ಸೊಪ್ಪನ್ನು ನೀಟಾಗಿ ಹುರ್ಕೊಳ್ಳಿ. ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪನ್ನು. ಅದನ್ನ ಫ್ರೈ ಮಾಡಿ ನೀಟಾಗಿ ಅದು ಕಾಲುವಾಸಿ ಇಳಿಯುತ್ತೆ. ಆ ಫ್ರೈ ಆಗಿದ್ದು ಪರಿಮಳ ಬರಬೇಕು ನಿಮಗೆ, ಅಷ್ಟು ಫ್ರೈ ಮಾಡಬೇಕು ಮೆಂತ್ಯ ಸೊಪ್ಪನ್ನು. ಒಂದು ಚಿಟಿಕೆ ಸಕ್ಕರೆ ಹಾಕ್ಕೊಳ್ಳಿ ಅದಕ್ಕೆ. ಹಾಕಿ ಫ್ರೈ ಮಾಡಿ ನಂತರ ಅದಕ್ಕೆ ನಾವು ನಿನ್ನೆ ಮಾಡಿಟ್ಟ ಮಸಾಲೆ, ಅಂದರೆ ಮಸಾಲೆ ಹುರಿದಿಟ್ಟಿರ್ತೀವಲ್ವ, ಅದನ್ನ ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ ಅದಕ್ಕೆ. ನಿಮಗೆ ಇಲ್ಲಿ ಬೇಕಂದರೆ ಟೊಮೆಟೊನೂ ಹಾಕ್ಕೋಬೋದು. ನಾನು ಟೊಮೆಟೊ ಏನೂ ಹಾಕಲಿಲ್ಲ. ಆ ಮೆಂತ್ಯ ಸೊಪ್ಪಿನ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಆದ ಕಾರಣ ಎಡಿಷನಲ್ ಮಸಾಲ ಏನು ಬೇಡ. ನೀವು ಫಸ್ಟ್ ಸೊಪ್ಪು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಬೇಕಾದರೆ 1 ಅಥವಾ 2 ಈರುಳ್ಳಿ ಮೀಡಿಯಮ್ ಸೈಜದು ಹಾಕ್ಕೊಳ್ಬೋದು. ಅದು ಮಸಾಲೆ ಚೆಂದ ಮಾಡಿ ಹುರಿಬೇಕು. ಈಗ ಮೇಲೆ ಎಣ್ಣೆ ಅಷ್ಟೊತ್ತಿಗೆ ಪಕ್ಕದಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಲು ತಗೊಳ್ಳೋಣ. ಇದು ತೀರಾ ಆಪ್ಷನಲ್, ಬೇಕಾದರೆ ನೀವು ಮಸಾಲೆ ಜೊತೆ ತೆಂಗಿನಕಾಯಿ ರುಬ್ಬಿ ಕೂಡ ಹಾಕ್ಕೋಬೋದು, ಹಾಲು ತೆಗೆದಾದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. 1 ವಾಟಿ, ನಾನು 2 ವಾಟಿ ಅಕ್ಕಿಗೆ 1 ವಾಟಿ ಅಕ್ಕಿಯಷ್ಟು ಇದು ತೆಂಗಿನಕಾಯಿ ಹಾಲು ಹಾಕಿದ್ದೀನಿ. ಆನಂತರ ಅದು ಫ್ರೈ ಆದ ನಂತರ ನೋಡಿ ಅದಕ್ಕೆ ಅಕ್ಕಿ ಹಾಕಿ ಚೆಂದ ಫ್ರೈ ಮಾಡಬೇಕು. ಅದಕ್ಕೆ ಮಧ್ಯೆ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತಾ ಬನ್ನಿ. ನಂತರ ಬಟಾಣಿ ಕಾಳನ್ನು ನಾನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡು, ಯಾಕಂದರೆ ಡೈರೆಕ್ಟಾಗಿ ಬೇಯಲಿಕ್ಕೆ ಇಡೋದ್ರಿಂದ ಉಪ್ಪು ಖಾರ ಬಿದ್ದರೆ ಅದು ಬೇಯಲಿಕ್ಕೆ ಕೇಳೋದಿಲ್ಲ. ಅದಕ್ಕೆ ನಾನು ಕುಕ್ಕರಲ್ಲಿ 3 ಸೀಟಿ, ಅಂದರೆ ಬೇಳೆ ಬೇಯುವಂಗೆ ಬೇಯಿಸಿಟ್ಟಿದ್ದೀನಿ. ಈಗ ನೀರು ಹಾಕುವಾಗ ಅದ್ರ ಜೊತೆಗೇ ಹಾಕಿದರೆ ಸರಿ. ಇದು ಚೆಂದ ಫ್ರೈ ಆಗಬೇಕು, ಒಂದು 2 ರಿಂದ 3 ನಿಮಿಷನಾದರೂ ಫ್ರೈ ಆಗಬೇಕು. ಒಟ್ಟು ಹಸಿ ಸ್ಮೆಲ್ ಎಲ್ಲ ಹೋಗಿಬಿಡ್ಬೇಕು, ಅಷ್ಟು ನಾವು ಫ್ರೈ ಮಾಡಬೇಕು. ನೋಡಿ ಉಪ್ಪು ಹಾಕ್ಕೊಂಡಿದ್ದು ಕಾಣ್ಬೋದು. ನಿಮ್ಗೆ ಈ ಕಂಡೀಷನಲ್ಲೂ ಬೇಕಾದರೆ ಟೊಮೆಟೊನ ಗ್ರೈಂಡ್ ಮಾಡಿ ಆದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ನನಗೆ ಆ ಟೊಮೆಟೊ ಫ್ಲೇವರ್ ಯಾಕೋ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಬರೀ ಮೆಂತ್ಯ ಸೊಪ್ಪು ಮಾತ್ರ ಹಾಕ್ತೀನಿ ಬಾತಿಗೆ. ಬೇಡ ಅಂತಂದರೆ ನೋಡಿ ಕೊನೆಗೆ ಇದಕ್ಕೆ ನಿಂಬೆಹಣ್ಣು ಕೂಡ ಹಿಂಡ್ಕೊಂಡು ಆಮೇಲೆ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಬೋದು. ಉಪ್ಪಿಟ್ಟಿಗೆಲ್ಲ ಹಾಕ್ತೀವಲ್ಲ ಹಾಗೆ.
ಅಥವಾ ಆಮ್ಚೂರು ಪುಡಿ ಏನು ಬೇಕಾದ್ರೂ ನಿಮಗೆ ನಡೆಯುತ್ತೆ. ಯಾರೆಲ್ಲ ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ತೀರಿ ಅವರೆಲ್ಲ ಹೇಳಿ, ತುಂಬಾ ಅದ್ಭುತವಾಗಿ ಬರುತ್ತೆ. ಆ ಮೆಂತ್ಯ ಸೊಪ್ಪಿನ ಫ್ಲೇವರ್ ಉಳಿಸ್ಕೊಳ್ಬೇಕು, ಆವಾಗಲೇ ಚೆಂದ ಫ್ಲೇವರು ಕೊಡುತ್ತೆ ಅದು. ಗರಂ ಮಸಾಲ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಇದಕ್ಕೆ. ನೋಡಿ, ಇದಕ್ಕೀಗ ಅಳತೆ ಮಾಡಿಕೊಂಡು ಹಾಕಬೇಕು, ಇದು ತುಂಬ ಇಂಪಾರ್ಟೆಂಟು. ನೋಡಿ, 1 ವಾಟಿಯಷ್ಟು ತೆಂಗಿನಕಾಯಿ ಹಾಲು, ಅದಕ್ಕೆ 3 ವಾಟಿಯಷ್ಟು ನೋಡಿ ಕುದಿಯುವ ನೀರು ಹಾಕಬೇಕು. ಅದು ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಸ್ಟಿಗೆ 1ಕ್ಕೆ 2-2.5 ಅಷ್ಟು ನಾನು ನೀರು ಹಾಕ್ಕೊಂಡೆ. ಆನಂತರ 1-2 ಸಲ ನೀರು ಹಾಕ್ಕೊಂಡು ಮಗಚಿದೆ. ತುಂಬ ವರ್ಷದಿಂದ ಈ ರೆಸಿಪಿ ಮಾಡ್ತಾಯಿದ್ದೀನಿ. ಬೆಳಗಿನ ಹರಿಬರಿ ಇರುತ್ತಲ್ವ, ಆಫೀಸಿಗೆ ಹೋಗೋರಿಗೆಲ್ಲ, ಲಂಚ್ ಬಾಕ್ಸಿಗೆಲ್ಲ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಇದರ ಪಕ್ಕಕ್ಕೆ ಬೇಕಾದನ್ನು ಮೊಸರು ಬಜ್ಜಿ ಮಾಡಿಕೊಂಡ್ರೂ ಸಾಕು, ತುಂಬ ಅದ್ಭುತವಾಗಿ ಬರುತ್ತೆ. ನೋಡಿ, ಈಗ ಬೇಯಿಸ್ಕೊಂಡ ಬಟಾಣಿ ಕಾಳನ್ನು ಹಾಕ್ತಾಯಿದ್ದೀನಿ, ನೀವು ಕಾಣ್ಬೋದು. ನೀರು ಹಾಕ್ತಾಯಿಲ್ಲ, ಅಬ್ಸರ್ವ್ ಮಾಡಿ ನೀವು, ನೀರು ಬಿಟ್ಬಿಟ್ಟಿದ್ದೀನಿ ಅದರಲ್ಲೇ. ಹಾಕಿ ಚೆಂದ ಮಗಚಿ ಆನಂತರ ಮುಚ್ಚಿ ಮಧ್ಯ ಅದನ್ನ ಕೈ ಆಡಿಸ್ತಾ ಇರಬೇಕು. ಇದು ಡೈರೆಕ್ಟ್ ಬೇಯಲಿಕ್ಕೆ ಇಡುವಾಗ ಮಾಡುವಂಥ ಕ್ರಮ ಇದು. ಹೇಗುಂಟು ಫ್ರೆಂಡ್ಸ್, ಇವತ್ತು ಜೋರಾಗಿ ಮಳೆ ಇದೆ ಉಡುಪಿಯಲ್ಲಿ. ಈಗ ಸ್ವಲ್ಪ ಬಿಡುವಾಗಿದೆ, ಇನ್ನು ಸ್ಟಾರ್ಟ್ ಆದರೆ ಪುನಃ ಬಿಡೋದಿಲ್ಲ. ಸಾಲದಕ್ಕೆ ಸೆಡ್ಲು ಬೇರೆ, ಚಿಕ್ಕ ಸೆಡ್ಲು, ಒಂದು ಸ್ವಲ್ಪ ಭಯನೇ ಆಗಿಬಿಡತ್ತೆ. ನೋಡಿ, ಒಂದ್ಸಲ ಮಗಚಿ ಆದ ನಂತರ ಮುಚ್ಚಿ ನೋಡಿ, ಇನ್ನು ಮೇಲೆ ನೀರು ನಿಂತಂಗೆ ಆಗುತ್ತೆ. ಅದಕ್ಕೆ ನಾವು ಕೈ ಹಾಕಿ ಮಗಚಬೇಕು. ಒಂದು 10-15 ನಿಮಿಷದಲ್ಲಿ ಆಗಿಬಿಡತ್ತೆ. ಇಷ್ಟು ಮಾಡಿದರೆ ನಿಮಗೆ ಟೈಮ್ ಇಲ್ಲ ಅಂತ ಅನ್ನೋರು ಕರೆಕ್ಟಾಗಿ ಅಳತೆ ನೀರು ಹಾಕಿ ಕುಕ್ಕರಲ್ಲಿ ಇಟ್ಬಿಡಿ. 3 ವಿಷಲ್ ಬಂದರೆ ಸಾಕಾಗುತ್ತೆ. ಆವಾಗ ಬಟಾಣಿ ಕಾಳು ಬೇಯಿಸ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ನೋಡಿ, ಬೆಂದಿದೆ, ನೀವು ಕಾಣ್ಬೋದು. ಸ್ವಲ್ಪ ನೀರು ಹಾಕಿದೆ ಮತ್ತು ಕೂಡ ನೋಡಿಕೊಂಡು. ತೀರ ಗಟ್ಟಿ ಇದ್ದರೆ ಆಮೇಲೆ ಮಧ್ಯಾಹ್ನಕ್ಕೆ ಹಾಕುವಾಗ ಅದು ಗಟ್ಟಿಯಾಗುತ್ತೆ. ಇವತ್ತು ಅಮಾವಾಸ್ಯೆ, ಇನ್ನೂ 11ನೇ ದಿವಸಕ್ಕೆ ಏಕಾದಶಿ ಬರುತ್ತೆ ತಾನೆ. 12ನೇ ದಿವಸದಿಂದ ಚಾತುರ್ಮಾಸ್ಯದ್ದು ಏಕಾದಶಿ ಬರುತ್ತೆ, ಅಂದರೆ ಪ್ರಥಮನೇ ಏಕಾದಶಿ ಬರುತ್ತೆ. ಮುದ್ರಾಧಾರಣೆಲ್ಲ ಇರುತ್ತೆ. ನೋಡಿ, ಇದು ಆಗಿಬಿಡ್ತು ಬಾತು ನಮ್ಮದು. ಅದ್ರ ಜೊತೆ ನಾನು ಸ್ವಲ್ಪ ಕೋಸಂಬರಿ, ಆನಂತರ ಗೆಣಸು ಬೇಯಿಸಿದ್ದು, ಸಿಹಿ ಗೆಣಸಿರುತ್ತಲ್ಲ, ಅದನ್ನ ಹಾಗೇ ಬೇಯಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಅದನ್ನ ಬೇಯಿಸಿಟ್ಟಿದ್ದೆ, ಅದನ್ನೂ ಸರ್ವ್ ಮಾಡಿದೆ ನಾನು ಬೆಳಗಿನ ತಿಂಡಿಗೆ. ನೋಡಿ, ಹಾಗೇ ಬಿಡ್ತು. ಬನ್ನಿ ಫ್ರೆಂಡ್ಸ್, ಬೆಳಗಿನ ತಿಂಡಿ ತಿನ್ನೋಣ. ಬೆಳಗಿನ ತಿಂಡಿನೂ ಆಗುತ್ತೆ, ಮಧ್ಯಾಹ್ನ ಊಟನೂ ಆಗುತ್ತೆ. ಮಾಡಿ ನೋಡಿ, ಇದನ್ನ ಮೆಂತ್ಯ ಸೊಪ್ಪು ಬಾತು ತುಂಬ ಚೆನ್ನಾಗಾಗುತ್ತೆ. ನಂತರ ಬದನೆಕಾಯಿದು ಎಣ್ಣೆಗಾಯಿ ಮಾಡ್ತಿದ್ದೀನಿ. ನೋಡ್ಬೋದು, ಈ ಬದನೆಕಾಯಿನ ನನಗೆ ಹಸಿರು ಬದನೆಕಾಯಿ ಸಿಕ್ತು. ಅದನ್ನು 4 ಸೇಳು ಮಾಡಿ, ತೊಟ್ಟಿನ ತನಕ ಹೋಗಬಾರ್ದು, ಸ್ವಲ್ಪ ಓಪನ್ ಮಾಡಿಟ್ಟು ನಾನು ತೋರಿಸ್ದಂಗೆ ವೀಡಿಯೋದಲ್ಲಿ ಮಾಡ್ಕೊಂಬಿಟ್ಟು ಇದು ಮಾಡಬೇಕು, ತೆಗೆದಿಟ್ಕೊಳ್ಳಿ. ನೋಡಿ, ಫಸ್ಟಿಗೆ ಸಾರಿನ ಪುಡಿ, ಹುಣಸೆ ಹಣ್ಣು, ಟೊಮ್ಯಾಟೊ, ಉಪ್ಪು, ಅರಿಶಿನ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ. ನೋಡಿ, ಇದು ಗರಂ ಮಸಾಲೆ. ಆನಂತರ ನೆಲಗಡಲೆ. ನೆಕ್ಸ್ಟ್ ಬೇಕಂದರೆ ನೀವು ಎಳ್ಳು ಹುರಿದಿದ್ದು ಹಾಕೋಬೋದು. ನೋಡಿ, ಇಂಗು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಬದನೆಕಾಯಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಇಂಗು ಸ್ವಲ್ಪ ಹಾಕೋಬೇಕು, ಅದು ಗ್ಯಾಸ್ ಅಂತಾರೆ. ಎಲ್ಲನೂ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ಕಾಣ್ಬೋದು. ಸ್ವಲ್ಪ ನೀರಂತ ಅನಿಸಿದ್ರಿ ಅಂತ ತೊಂದರೆ ಇಲ್ಲ, ಎದುರು ನೀರು ಹಾಕೋದು ತಪ್ಪುತ್ತೆ ಅಷ್ಟೇ. ನಮಗೆ ನಮ್ಮ ಮನೇಲಿ ಸ್ವಲ್ಪ ಗ್ರೇವಿ ಇಷ್ಟ ಆಗುತ್ತೆ, ನಾನು ಆದ ಕಾರಣ ಈ ಥರ ಮಾಡ್ತೀನಿ. ನೋಡಿ, ಬಾಣಲಿಗೆ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು, ಒಂದು 5-6 ಚಮಚ ಎಣ್ಣೆ ಬೇಕು. ಅದಕ್ಕೆ ನೋಡಿ, ಸಾಸಿವೆ ಮತ್ತು ಸ್ವಲ್ಪ ಇಂಗು ಹಾಕ್ಕೊಂಡು, ಆನಂತರ ಬದನೆಕಾಯಿ ತುಂಬಿಸ್ತಾ ಒಂದೊಂದೇ ಹಾಕ್ತೀನಿ. ನಾನು ಕೆಲಸ ಚಕ ಆ ಕಡೆಯಿಂದ ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಹೋಗ್ತೀನಿ, ನೀವು ಕಾಣ್ಬೋದು. ನೋಡಿ, ಹೀಗೆ ಒಂದು ಸ್ವಲ್ಪ ತುಂಬಿಸಿ ಒಳಗಿಂದ ಮಸಾಲೆ ತುಂಬಬೇಕು. ಈ ಥರ ಹಾಕ್ತಾ ಬನ್ನಿ. ಆನಂತರ ಒಂದು ಸ್ವಲ್ಪ ಎಲ್ಲ ಹಾಕಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡಿ, ಕಲರೆಲ್ಲ ಹೋಗಿಬಿಡುತ್ತೆ ಅದರದ್ದು, ಗ್ರೀನ್ ಕಲರ್ ಹೋಗಿ ಬೆಂದ ಕಲರ್ ಬರುತ್ತೆ. ಸರ್, ಒಂದು 2-3 ನಿಮಿಷ ನಾವು ಅದನ್ನ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಕೊಡುತ್ತೆ, ಆವಾಗ ಬೇಯಲಿಕ್ಕೂ ಬೇಗ ಬೇಯುತ್ತೆ, ಗ್ರೇವಿನೂ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಆನಂತರ ನೋಡಿ,
ಈ ಒಂದೊಂದೇ ತುಂಬಿಸಿ ಹಾಕ್ತಾ ಬನ್ನಿ. ಆನಂತರ ನೋಡಿ ಫ್ರೈ ಮಾಡಿ ಅದನ್ನ. ಈ ಬದನೆಕಾಯಿ ಬರ್ತಾ ಉಂಟು ನೋಡಿ, ಒಂದು ಚಪಾತಿಗೆ ಮತ್ತೊಂದು ಜೋಳ ರೊಟ್ಟಿಗೆ ಭಾಳ ಚೆಂದ ಆಗುತ್ತೆ. ನೀವು ಕೇಳಿರ್ಬೋದು. ಈ ಥರ 2-3 ಮಸಾಲೆ ಹಾಕಿ ನಾವು ಮಾಡ್ಬೋದು. ಗರಂ ಮಸಾಲೆ ಸ್ಕಿಪ್ ಮಾಡಿ ಕೂಡ ಮಾಡ್ಬೋದು. ಗರಂ ಮಸಾಲೆ ಇಷ್ಟ ಇಲ್ಲ ಅಂತ ಅನ್ನೋರು ನೋಡಿ, ಎಳ್ಳು ಹಾಕಿದ್ರೂ ನಡೆಯುತ್ತೆ, ಹಾಕದಿದ್ರೂ ನಡೆಯುತ್ತೆ. ಹುರಿದ ಎಳ್ಳು ಹಾಕಬೇಕು, ಹಸಿ ಎಳ್ಳು ಹಾಕಬಾರ್ದು. ನೆಲಗಡಲೆ ಕೂಡ ಅಷ್ಟೇ, ಹುರಿದಿದ್ದು ಸಿಪ್ಪೆ ತೆಗೆದಿದ್ದೇ ಹಾಕಬೇಕು ಇದಕ್ಕೆ. ಕೆಲವೊಂದು ಸಲ ನೆಲಗಡಲೆ ಸ್ಕಿಪ್ ಮಾಡಿ ತೆಂಗಿನಕಾಯಿ ಕೂಡ ಹಾಕೋಬೋದು, ಅದು ನಿಮ್ಮ ಇಷ್ಟ. 2-3 ವೆರೈಟಿಯಲ್ಲಿ ನಾನೇ ಮಾಡ್ತೀನಿ. ಸಮಯ ಸಂದರ್ಭ ನೋಡಿಕೊಂಡು ಗರಂ ಮಸಾಲೆ ಹೆಚ್ಚು ಕಡಿಮೆ ಮಾಡ್ಕೋತೀವಿ. ನಮ್ಮೂರಲ್ಲಿ ತುಂಬ ಸೆಕೆ ಆದ ಕಾರಣ ತುಂಬ ಹೀಟಾಗುತ್ತೆ ಗರಂ ಮಸಾಲ. ಆ ಬೇಸಿಗೆನಲ್ಲಿ ಸೆಕೆಗೆ ತಿನ್ನಬೇಕು ಅನಿಸೋದಿಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ತೀವಿ. ಇನ್ನು ಇಲ್ಲಿ ಪೂರ್ಣ ಪ್ರಮಾಣದ ಮಳೆ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಬೇಕಷ್ಟೇ. ನೋಡಿ, ಉಳಿದ ಗ್ರೇವಿ ಇದೆಯಲ್ಲ ಅದನ್ನ ಸ್ವಲ್ಪ ನೀರು ಹಾಕಿ ಮಗಿಚಿ ಅದಕ್ಕೆ ಹಾಕಿಬಿಡಿ. ಗ್ರೇವಿ ಬೇಕನ್ನೋರು ಇಲ್ಲಿ ಸ್ವಲ್ಪ ನೀರಿನ ಅಂಶನ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಬೇಡ ನಮಗೆ ಗ್ರೇವಿ ಏನು ಜಾಸ್ತಿ ಬೇಡ ಅಂತಾರೋ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇನ್ನೊಂದು 10 ನಿಮಿಷ ಮುಚ್ಚಿ ಬೇಯಿಸಬೇಕು. ಆವಾಗ ರೆಡಿಯಾಗಿಬಿಡುತ್ತೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ನಾನು ಸರ್ವ್ ಮಾಡಿ ತೋರಿಸಿಲ್ಲ. ಅನ್ನಕ್ಕೂ ಚೆನ್ನಾಗಾಗುತ್ತೆ ಇದು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನ ಜೊತೆ ಮಿಕ್ಸ್ ಮಾಡಿ ತಿನ್ಬೋದು. ಚಪಾತಿ ಮತ್ತು ರೊಟ್ಟಿಗೆ, ಜೋಳ ರೊಟ್ಟಿಗೆ ಹೇಳಿ ಮಾಡಿಸಿರೋವಂಥದ್ದು. ಅಕ್ಕಿ ರೊಟ್ಟಿ, ಜೋಳ ರೊಟ್ಟಿ ಎಲ್ಲದಕ್ಕೂ, ಇವನ್ ರಾಗಿ ರೊಟ್ಟಿಗೂ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವಿಡಿಯೋ. ಯಾರೆಲ್ಲ ಬದನೆಕಾಯಿ ಭರ್ತಾ ಮನೆಯಲ್ಲಿ ಮಾಡ್ತಿರೋ ಅವರು ಕಮೆಂಟ್ಸಲ್ಲಿ ತಿಳಿಸಿ. ಇದು ನಾರ್ತ್ ಕರ್ನಾಟಕ ಸ್ಪೆಷಲು. ಮೆಂತ್ಯ ಸೊಪ್ಪಿನ ಬಾತ್ ಎಲ್ಲರೂ ಮಾಡ್ತೀವಿ. ಈ ಸೌತ್